ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಲೈಫ್. ನಾನಿವತ್ತು ನಿಮ್ಮ ಮುಂದೆ ಒಂದು ಸಿಂಪಲ್ ಆಗಿರೋ ಟೊಮೊಟೊ ರಸ ಅಥವಾ ಸಾಂಬಾರು ಎರಡೂ ಅಂದ್ಕೋಬೋದು. ಬಟ್ ನಮ್ಮ ಕಡೆ ತುಂಬ ಸಿಂಪಲಾಗಿ ಮಾಡ್ತೀವಿ, ಬಟ್ ಟೇಸ್ಟ್ ಮಟ್ಟ ಅಷ್ಟೇ ಸಕ್ಕತ್ತಾಗಿರುತ್ತೆ. ನೋಡಿ, ಈ ಥರ ಚಿಕ್ಕ ಬೌಲಲ್ಲಿ ಮಾಡ್ತಿದ್ದೀನಿ. ನಾನು ಪಾತ್ರೆ ಇಟ್ಟು ನಾನು 2 ಸ್ಪೂನು ಆಯಿಲ್ ಹಾಕ್ತಿದ್ದೀನಿ. ಆಯಿಲ್ ಹಾಕಿ ಒಂದು ದೊಡ್ಡ ಗಾತ್ರದ 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕ ಬೆಳ್ಳುಳ್ಳಿನ ಒಂದು 4-5 ಒಂದು 7-8 ಪಲ್ಪ್ ಅಂದ್ಕೊಳ್ಳಿ. ಪಲ್ಪು ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೀನಿ. ಈ ಥರ ಆಯಿಲ್ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಈ ಥರ ಚಟಪಟ ಅಂತ ತಕ್ಷಣ ಕರಿಬೇವು ಹಾಕ್ತಿದ್ದೀನಿ. ನೋಡಿ, ಈ ಥರ ಸಿಡಿಬೇಕು. ಚೆನ್ನಾಗಿ ಎಣ್ಣೆ ಕಾದಿದೆ. ನಂತರ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ವಿ. ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಕಾಣಿಸ್ತಿದೆಯಲ್ಲ ನಿಮಗೆ, ಈ ರೀತಿ ಆಗಬೇಕು. ಈ ಥರ ಆಗಿದ ನಂತರ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ದೊಡ್ಡ ಗಾತ್ರ ಇದು, ದೊಡ್ಡ ಗಾತ್ರದ್ದು 2, ಎಲ್ಲ ಮೀಡಿಯಮ್ ಇದೆ ಅಂದರೆ ಅದನ್ನ 3 ತೊಗೊಂಡ್ರೆ ಸಾಕು. ಈ ರೀತಿ ನೀರು ಬಿಟ್ಕೊಳ್ಳೋದಕ್ಕೆ ಒಂದು 2 ನಿಮಿಷ ಹಾಗೆ ಬಿಡಬೇಕು ಟೊಮೊಟೊನ. ಆಮೇಲೆ ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊ ಸಾಫ್ಟ್ ಆಗೋ ತನಕ ವೆಯ್ಟ್ ಮಾಡಿ. ಆನಂತರ ನಾನಿಲ್ಲಿ ಒಂದು 2 ನಿಮಿಷ ಬಿಡ್ತಾಯಿದ್ದೀನಿ. ನೋಡಿ, ಎಲ್ಲ ನೀರೆಲ್ಲ ಸುತ್ತಲೂ ಬಿಟ್ಕೊಳ್ತಿದೆ. ಟೊಮೊಟೊಲಿರೋ ರಸ ಇರುತ್ತಲ್ಲ, ನೀರಿನ ಅಂಶ ಅದೆಲ್ಲ ಬಿಟ್ಕೊಳುತ್ತೆ. ಆನಂತರ ನಾನಿಲ್ಲಿ ಚಿಲ್ಲಿ ಪೌಡ್ರು, ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಿದ್ದೀನಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಆ್ಯಡ್ ಮಾಡ್ಕೊಂಡಿದ ನಂತರ ನೋಡಿ, ಇಲ್ಲಿ ನಾನು ಎಲ್ಲ ರೆಸಿಪಿ ಹಾಕ್ತಿದ್ದೀನಿ. 3 ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಹಾಕ್ತಿರೋದು: ಖಾರ, ಉಪ್ಪು, ಅರಿಶಿನ ಮತ್ತು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ. ಈಗ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಒಂದು ಉಗಿ ಬರೋ ತನಕ ಬಿಡಬೇಕು. ಕಾಣಿಸ್ತಿದೆಯಲ್ಲ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದು ಎಣ್ಣೆ ಬಿಡೋ ತನಕ ಬಿಟ್ಟರೆ ಫುಲ್ ಚೆನ್ನಾಗಿ ಸಾಫ್ಟು ಆಗಿರುತ್ತೆ. ಮತ್ತು ಆಲ್ಮೋಸ್ಟು ಉಪ್ಪು ಖಾರ ಎಲ್ಲ ಅಲ್ಲೇ ಬೆಂದಿರುತ್ತೆ, ಹದ ಇರುತ್ತೆ, ಹದವಾಗಿ ಬಂದಿರುತ್ತೆ ಟೊಮೊಟೊ ರೆಸಿಪಿ. ಈ ರೀತಿ ಚೆನ್ನಾಗಿ ಎಣ್ಣೆ ಬರಬೇಕು. ಮಸ್ತು ಅದನ್ನು ಬೇಯಿಸ್ಕೊಂಡಿದ ತಕ್ಷಣ ಮಸಿಬೇಕು ಮಸ್ತು. ಈ ರೀತಿ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ಒಂದು 2 ನಿಮಿಷ ಬಿಡಬೇಕು. ಅದು ಒಂದೆರಡು ನೀರು ಸೇರಿಸ್ಕೊಂಡು ಕುದಿಸ್ಕೋಬೇಕು. ಕುದಿಸ್ಕೊಂಡು ನೋಡಿ, ಈ ಥರ ಕುದ್ದಿದ ನಂತರ ಈ ಥರ ಆಗಿರುತ್ತೆ. ಅಂದರೆ ಎಣ್ಣೆಯಲ್ಲೇ ಬಿಟ್ಟಿದ ತಕ್ಷಣ ತಳ ಹಿಡ್ಕೊಳತ್ತಂತ ಒಂದು 2 ನೀರು ಹಾಕಿ ಕುದಿಸ್ಕೊಂಡು ಆನಂತರ ನಾನಿಲ್ಲಿ ಅದನ್ನು ನೋಡಿ, ಈ ಥರ ಕುದಿ ಬಂದಿದೆ. ಮಸ್ತ್ ಆದಮೇಲೆ ಈ ಥರ ನೀವು ಎಷ್ಟು ಬೇಕಷ್ಟು ನೋಡಿ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಈ ರೀತಿ ಸಿಂಪಲ್ಲಾಗಿರೋ ಟೊಮೊಟೊ ರಸಮ್ ರೆಡಿ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೂಪರ್ ಆ್ಯಂಡ್ ಟೇಸ್ಟಿ ಸಿಂಪಲ್ ಟೊಮೊಟೊ ರಸ ಅಥವಾ ಟೊಮೊಟೊ ಸಾರು ಯಾವುದಾದ್ರೂ ಅಂದ್ಕೊಳ್ಳಿ. ನಮಸ್ಕಾರ.